जय हिंद दोस्तों, मैं हूं अजीम इनामदार और आप देख रहे हैं आई एक्सप्रेस न्यूज खबर सच्चाई की। ನಮಸ್ಕಾರ. ನನ್ನ ಹೆಸರು ಭಾಗ್ಯರಾಜ್ ಸೊನ್ನದ್ ಅಂತ, ಪಟ್ಟಣ ಪಂಚಾಯತ್ ಸದಸ್ಯ ಹಾಗೂ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಕೆನರಾ ಬ್ಯಾಂಕ್ ಏನು ಹಗರಣ ಇದೆ ಹೇಳಿ ರಾಜ್ಯಕ್ಕೆ ತಮಗೆಲ್ಲ ಗೊತ್ತಿದ್ದ ವಿಷಯ. ಸೊ ನಮಗೆ SP ಸಾಹೇಬರ ನೇತೃತ್ವದಲ್ಲಿ ಮೊನ್ನೆ ಪೊಲೀಸ್ ಸ್ಟೇಷನಲ್ಲಿ ಹಾಗೂ ನಮ್ಮ ಊರು ಗೌಡರ ಸಮ್ಮುಖದಲ್ಲಿ ಎಲ್ಲ, ಆಮೇಲೆ ಕೆನರಾ ಬ್ಯಾಂಕಿನ ಮುಖ್ಯಸ್ಥರುಗಳಲ್ಲಿ ಏನು ಒಂದು ಒಡಂಬಡಿಕೆ ಆಗಿತ್ತು, ಅದರ ಪ್ರಕಾರ ನಿನ್ನೆಯಿಂದ ಎಲ್ಲರೂ ರಿಸಿಪ್ಟ್ ತಂದು ಸೈನ್ ಮಾಡಿ ಕೊಟ್ಟು ಹೋಗ್ತಾ ಇದ್ದಾರೆ. ಆದರೆ ಏನಾಗಿದೆ ಅಂದ್ರೆ ಇಲ್ಲಿ ಸೈನ್ ಮಾಡಿ ಕೊಟ್ಟು ನಿನ್ನೆಲ್ಲ ಪೆಂಡಲ್ ಹಾಕಿ ಎಲ್ಲ ಮಾಡಿದ್ರು. ಇವತ್ತು ಮಳೆ ಬರ್ತಾ ಇದೆ, ಎಲ್ಲ ಪೆಂಡಲ್ ತೆಗೆದಿದ್ದಾರೆ. ಆದ್ರೂ ಇಲ್ಲಿ ಇಷ್ಟೊಂದು ಜನ ಎಲ್ಲ ಸೇರ್ಕೊಂಡಿದ್ದಾರೆ. ಬಟ್ ಇವತ್ತು ಸ್ವಲ್ಪ ವ್ಯವಸ್ಥೆ ಸ್ವಲ್ಪ ಅಸ್ತವ್ಯಸ್ತ ಆಗೈತಿ. ಆದ್ರೆ ಕೆಲವೊಂದು ಕಸ್ಟಮರ್ ಬಂದು ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ಮೊದಲು ಬಂಗಾರ ಏನು ಇಟ್ಟಿದ್ದೀವಿ ಅದಕ್ಕೂ ಕೂಡ ನಮಗೆ ಬಡ್ಡಿ ಕೊಡು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಅವ್ರಿಗೆ ಕಸ್ಟಮರ್ಗೆ ನಾವು ಬಂಗಾರ ಅವಾಗ ಬಿಡಿಸ್ಕೊಳಕ್ ಬಂದ್ರು ನೀವು ನಮಗೆ ಕೊಟ್ಟಿಲ್ಲ, ಈಗ ನಾವೇಕೆ ಬಡ್ಡಿ ಕೊಡೋಣ ಅಂತ ಅವರು ಕೇಳ್ತಾ ಇದ್ದಾರೆ. ಅದಕ್ಕೆ ಲಾಸ್ಟ್ ಟೈಮ್ ನಾವು SP ಸರ್ಗೆ ಎಲ್ಲರಿಗೂ ಮನವರಿಕೆ ಮಾಡಿದ್ದೀವಿ, ಕೆನರಾ ಬ್ಯಾಂಕ್ ಮ್ಯಾನೇಜರ್ಗಳಿಗೂ ಎಲ್ಲರಿಗೂ ಹೇಳಿದ್ದೀವಿ. ಸೊ ಅದೆಲ್ಲಾನು ಹೇಳಿದ ತಕ್ಷಣ ಆಯ್ತು ನಾವು ಮಾಡ್ಕೊಡ್ತೀವಿ ಅಂದ್ರೆ, ಬಟ್ ಇವತ್ತು ಇಲ್ಲಿ ಒಳಗಿದ್ದವರು ಮಾಡ್ಕೊಡಕ್ಕೆ ಅವತ್ತು ಏನು ಬಡ್ಡಿ ಕೊಡಬೇಡ ಅಂತ ಏನ್ ಕೇಸ್ ಅವತ್ತು ಹೇಳಿದವರು ಇವತ್ತು ಕೂಡ ಮತ್ತೆ ಬಡ್ಡಿ ಕಟ್ಟಲೇಬೇಕಂತ ಹೇಳ್ತಾ ಇದ್ದಾರೆ. ನಮ್ಮ ಊರಿನ ಗೌಡರ ನೇತೃತ್ವದಲ್ಲಿ ಅದಾಗಿತ್ತು, ಬಡ್ಡಿ ತಗೋಬೇಡ್ರಿ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ರು. ಎಲ್ಲಾನು ಮಾತಾಡ್ಕತೆ ಆಗಿತ್ತು. ಆದ್ರೆ ಇವತ್ತು ಅವ್ರು ಬಡ್ಡಿ ಕೊಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದೇನಾಗುತ್ತೆ, ಕೆನರಾ ಬ್ಯಾಂಕ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ನಿನ್ನಿಂದ ನಾವು ಮಾಡಿಲ್ಲ ಅಂತ ಹೇಳಲ್ಲ. ಬಟ್ ಕಸ್ಟಮರ್ ಅಲ್ಲಿ ಗೊಂದಲಗಳನ್ನ ಮಾಡ್ತಾ ಇದ್ದಾರೆ, ಒಬ್ರಿಗೊಂದು ಹೇಳೋದು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ನಾವು ಹೇಳ್ತಾ ಇದೀವಿ. ದಯವಿಟ್ಟು ಇದು ಏನೋ ಕೆನರಾ ಬ್ಯಾಂಕಿನ ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೋಬೇಕು. ಮೊದಲು ಏನ್ ಬಂಗಾರ ಇಟ್ಟಾರಲ್ಲ, ಆ ಬಂಗಾರ ಇಟ್ಟವ್ರಿಗೆ ಕೂಡ ಬಡ್ಡಿ ತಗೋಬಾರ್ದು, ದಂಡದ ಬಡ್ಡಿನೂ ತಗೋಬಾರ್ದು. ಆಮೇಲೆ ಇವತ್ತೇನ್ ದುಡ್ಡು ಹಾಕ್ತಲ್ಲ ಅದು ನಿನ್ನೆ ರೇಟ್ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಫೈನಲ್ ರೇಟ್ ಏನಿದೆ ಅನ್ನೋ ನಮ್ಗೆ ಗ್ರಾಹಕರಿಗೆ ತಿಳಿಸ್ಕೊಡ್ಬೇಕಂತ ನಾವು ಮನವಿ ಮಾಡ್ಕೊಂತ ಇದೀವಿ. ನಾನು ಲಾಸ್ಟ್ ಟೈಮು ಬಂದಿದ್ದೆ, ಬ್ಯಾಂಕಲ್ಲಿ ಒಂದು ಬೋರ್ಡ್ ಇತ್ತು, ಡೇಟ್ ಡ್ಯೂ ಆಗಿದೆ. ಬಂದು ಚೆಕ್ ಮಾಡಿಸಿದಾಗೆ ಅವ್ರು ಡೇಟ್ ಡ್ಯೂ ಆಗಿದೆ ಅಂತ ಕೇಳಿದ್ಮೇಲೆ ಅವ್ರೇನಂದ್ರು ಪೆನಾಲ್ಟಿ ಕಟ್ಟಲ್ಲ, ನೀವು ಪೆನಾಲ್ಟಿ ಕಟ್ಟೋದು ಬೇಡ, ಇಂಟ್ರೆಸ್ಟ್ ಕಟ್ಟೋದು ಬೇಡ ಅಂತ ಹೇಳಿದ್ರು. ಇವಾಗಿದ್ರೆ ಹೇಳ್ತಾರೆ ಪೆನಾಲ್ಟಿ ಕಟ್ಟಬೇಕು, ಇಂಟ್ರೆಸ್ಟ್ ಕಟ್ಟಬೇಕು ಅದೇ ಹೇಳ್ತಾರೆ. 13/6/2025 ಡೇಟ್ ಮುಗಿದಿತ್ತು. ಇವಾಗ 3 ಮಂತ್ ಆಯ್ತು. ಅಂದ್ರೆ ಪೆನಾಲ್ಟಿ ಇಂಟ್ರೆಸ್ಟ್ ಮ್ಯಾಗ ಕಟ್ಟಲ್ಲ ಅಂತ ಹೇಳ್ತಾರೆ, ಕಟ್ಟಬೇಕಂತ ಹೇಳ್ತಾರೆ. ಅದಕ್ಕೆ ಏನಾದ್ರು ಮಾಡಿ ಈ ಸಮಸ್ಯೆ ಪರಿಹಾರ ಮಾಡಬೇಕಂತ ಬಂದಿವಿ. ಗೋಲ್ಡ್ ಐತಿ, ಅದಕ್ಕಿಂತ ದೊಡ್ಡ ಅಮೌಂಟ್ ಐತೆ. 2 ಗೋಲ್ಡ್ ಹೋಗ್ಯಾವ. ಇತರ ಗೋಲ್ಡ್ ಕೇಳಕ್ ಬಂದ್ರ ಅವಾಗ ಡೇಟ್ ಮುಗಿದಿತ್ತು. ಅವಾಗ ಕೊಡುವಂತಂದ ಮೇಲೆ ಏನಂದ್ರೆ ಅವರು ಎಲ್ಲ ಗೋಲ್ಡ್ ಸಮಸ್ಯೆ ಪರಿಹಾರ ಆಗ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಹೆಚ್ಚಿಗೆ ಕಟ್ಟಬೇಕಂತ ಕೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು. ಇವಾಗಿದ್ರೆ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ. अगर आपके घर में किसी भी तरह का फंक्शन हो, मेहंदी, हल्दी, निकाह, बर्थडे, किसी भी तरह का अगर आपके घर में फंक्शन हो, अगर आपके फंक्शन के लिए स्टेज डेकोरेशन रेडी करके देना है या फिर किसी भी तरह का डेकोरेशन अगर आपको रेडी करके देना है, AM डेकोरेशन एंड मंडप पर कॉल करें। अगर आप ये वीडियो देखकर उनके पास जाएंगे तो आपको डिस्काउंट भी दिया जाएगा। इनके पास डेकोरेशन के हर तरह की डिजाइनिंग मौजूद है। इसी तरह इनके पास रेंट पर कुर्सी, टेबल्स वगैरह भी आपको मिल जाएंगे। इनका जो शॉप है KKGS रोड, निसार मोहल्ला, मदीना मरकज के अपोजिट बीजापुर शहर में मौजूद है।